ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಕಾವ್ಯ ಪುಟ್ಟಸ್ವಾಮಿ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನು ಇವತ್ತಿನ ಸಂಡೇ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ನಾನು ನೆನ್ನೆ ವ್ಲಾಗಲ್ಲೇ ಹೇಳಿದ್ದೆ, ನನ್ನ ತಮ್ಮಂದು ಮಣ್ಣು ನೋಡೋ ಶಾಸ್ತ್ರ ಇದೆ. ಹಾಗಾಗಿ ನಾನು ಊರಿಗೆ ಹೋಗ್ತಿದ್ದೀನಿ, ಒಟ್ಟಿಗೆ ಮದುವೆ ಮುಗಿಸ್ಕೊಂಬರ್ತೀನಿ ಅಂತ ಪ್ಯಾಕ್ ಕೂಡ ಮಾಡ್ಕೊಂಡಿದ್ದೆ. ಇವಾಗ ಅಲ್ಲಿ ಮಾರ್ನಿಂಗ್ 7:30 ಟ್ರೈನ್ ಇತ್ತು. ಬೆಳಿಗ್ಗೆ 12 ಅಷ್ಟರಲ್ಲೆಲ್ಲ ಫಂಕ್ಷನ್ ಮುಗ್ದೋಗುತ್ತೆ ಅಂತ ಆಂಟಿ ಎಲ್ಲ ಹೇಳಿದರು. ಹಾಗಾಗಿ ಹೋಗೋಣ ಬೇಗ ಅಂತ ಹೇಳ್ಬಿಟ್ಟು 7:30 ಟ್ರೈನಿಗೆ ಬಿಡ್ಸ್ಕೊತಿದ್ದೀನಿ. ಅಭಿಯವರು ಟ್ರೈನ್ ಹತ್ತಿಸ್ಬಿಟ್ಟು ಅವರು ವಾಪಸ್ಸು ಬಂದರು. ಟ್ರೈನ್ ಅಂತೂ ತುಂಬಾ ರಶ್ ಇತ್ತು. ನನಗೆ ಆವಾಗ ಫೀಲ್ ಆಯಿತು, ಅವ್ರ ಹತ್ರ ಬಿಡ್ಸ್ಕೊಂಡಿದ್ರೆ ಆಗ್ತಾಯಿತ್ತು ಊರುವರೆಗೂ. ತುಂಬ ಲಗೇಜೆಲ್ಲ ಎತ್ಕೊಂಡು ಪಾಪು ಎತ್ಕೊಂಡು ಹೋಗೋದು ತುಂಬ ರಿಸ್ಕ್ ಅನ್ನಿಸ್ಬಿಡ್ತು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ. ಬಿಕಾಸ್ ನಾನು 2 ಲಗೇಜ್ನ ಕ್ಯಾರಿ ಮಾಡಿಬಿಟ್ಟಿದ್ದೆ. ಒಂದಾಗಿದ್ದರೆ ಆರಾಮ್ಸೆ ತೊಗೊಂಡೋಗ್ಬೋದಿತ್ತು, ಬಟ್ 2 ಇದ್ದಿದ್ದರಿಂದ ನಂಗೆ ತುಂಬಾ ಕಷ್ಟ ಆಗೋಯಿತು. ಅವರು ನನ್ನ ಟ್ರೈನ್ ಹತ್ತಿಸ್ಬಿಟ್ಟು ಅವ್ರು ವಾಪಸ್ ಬಂದರು. ಟ್ರೈನ್ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಅದೇನು ಅಂತ ಗೊತ್ತಿಲ್ಲ, ಅವತ್ತು ತುಂಬ ಜನ ಹೆಲ್ಪಿಗಿದ್ರು ಅಂತಲೇ ಹೇಳ್ಬೋದು. ನಾನು ಹೇಳಿದೆ, ರಾಯರೇ ಎಲ್ಲಾದರೂ ಸರಿ ಸೀಟೆಲ್ಲ ಸಿಕ್ಕಿ ಆರಾಮಾಗಿ ಬೇಗ ಹೋಗೋಂಗೆ ಮಾಡಪ್ಪ ಅಂತ ಕೇಳ್ಕೊಂಡಿದ್ದೆ. ಅದೇ ಥರ ಆಯಿತು ಅಂತ ಹೇಳ್ಬೋದು. ನಾನು ರೈಲ್ವೆ ಸ್ಟೇಷನಿಗೆ ಹೋದೆ. ಕರೆಕ್ಟಾಗಿ 7:30 ಟ್ರೈನ್ ಇದ್ದಿದ್ದು 7:45 ಬಂತು. 15 ಮಿನಿಟ್ಸ್ ಡಿಲೇ ಆಯಿತು ಟ್ರೈನ್ ಬರೋದು. ಆರಾಮಾಗಿ ಟ್ರೈನ್ ಹತ್ಕೊಂಡೆ. ಹೋಗಿ ಇಳಿಯೋಷ್ಟರಲ್ಲಿ 9 ಆಗಿತ್ತು. ಅಲ್ಲಿಂದ ನಾನು ಲಗೇಜ್ ಎತ್ಕೊಂಡು ಪಾಪು ಎತ್ಕೊಂಡು ಕಷ್ಟಪಡ್ತಿದ್ದನ್ನ ನೋಡಿಬಿಟ್ಟು ಒಂದು ಕಪಲ್ ಅವರೇ ಬಂದು ನನ್ನ ಕೇಳಿದ್ರು. ಅದಕ್ಕೆ ಹೇಳೋದು ರಾಯರಿದ್ದಾರೆ ಅಂತ, ಯಾರ್ದಾರು ರೀತಿಲಿ ಬಂದು ನಮಗೆ ಸಹಾಯ ಮಾಡ್ತಾರೆ ಇವರಿಬ್ಬರೇ. ಇವರು ನಾಗಮಂಗ್ಲಾಗೆ ಹೋಗ್ಬೇಕಿತ್ತಂತೆ. ಬಂದು ಲಗೇಜ್ ಎತ್ಕೊಂಡು ಆಟೋ ಹತ್ತಿಸಿ ಆಟೋಯಿಂದ ಬಸ್ ಸ್ಟ್ಯಾಂಡ್ವರೆಗೂ ಬಂದು ಲಗೇಜ್ನ ಕೊಟ್ಟು ನನ್ನ ಕೂರಿಸಿ ಹೋದರು. ನಿಜವಾಗ್ಲೂ ಹೃದಯ ತುಂಬಿ ಬಂತು. ಅವರಿಬ್ರಿಗೂ ಥ್ಯಾಂಕ್ ಯು. ಅವರೆಲ್ಲ ಇದ್ದರೂ ಖುಷಿಯಾಗಿರಲಿ. ಒಬ್ಬರು ಕಷ್ಟದಲ್ಲಿದ್ದರೆ ಸಹಾಯ ಮಾಡಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ, ಅದಂತೂ ತುಂಬಾ ಖುಷಿ ಆಯಿತು. ಇಂಥ ಕಾಲದಲ್ಲೂ ಅಂಥ ಜನ ಸಿಗ್ತಾರ ಅಂತ. ಅದಾದಮೇಲೆ ಬಸ್ಸು ಸಡನ್ನಾಗೆ ಬಂತು. ಅಲ್ಲೇ ಹತ್ಕೊಂಡು ಸೀಟ್ ಸಿಕ್ತು, ಕೂತ್ಕೊಂಡು ಆರಾಮ್ಸೆ ಬಂದೆ. ನಾನು ಬಂದು ಬಸ್ ಇಳಿಯೋದಕ್ಕೂ ನನ್ನ ತಮ್ಮ ಆಲ್ರೆಡಿ ಬಂದು ಕಾಯ್ತಾ ನಿಂತಿದ್ದ. ಅಂದರೆ ಅವ್ರ ಊರಿಗೆ ಡೈರೆಕ್ಟ್ ಬಸ್ ಇಲ್ದಿರೋ ಕಾರಣ ನಾವು ಅಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಹಿಂದೆನೇ ಇಳ್ಕೊಬೇಕಾಗತ್ತೆ. ಅಲ್ಲಿ ಇಳ್ಕೊಂಡು ನನ್ನ ತಮ್ಮ ಬಂದು ಕರ್ಕೊಂಡು ಹೋದ. ಒಂಥರ ಖುಷಿ ಆಯಿತು. ಎಲ್ಲ ಟೈಮಿಗೆ ಕರೆಕ್ಟಾಗಿ ಆಯಿತು, ನನ್ನ ಟೈಮಿಗೆ ಕರೆಕ್ಟಾಗಿ ರೀಚ್ ಆದೆ ಅಂತ. ಅದಾದಮೇಲೆ ಹೋದೆ. ಹೋದಾಗ ಎಲ್ಲರೂ ರಿಯಾಕ್ಷನ್ ಏನಿತ್ತು ಏನು ಅಂತ ತೋರಿಸ್ತೀನಿ. ನನಗೆ ಈ ರೋಡಲ್ಲೆಲ್ಲ ಹೊಸದಾಗಿ ಬಂದಿದ್ದು ನಾನು. ಬಿಕಾಸ್ ಫಸ್ಟ್ ಟೈಮ್ ನಾನು ಆ ಥರ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡಿ ಬಂದಿದ್ದು. ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಎಲ್ಲೋದ್ರೂ ಹೆಲ್ಪ್ ಮಾಡೋರಿದ್ದರು. ಆಮೇಲೆ ಪಾಪುನ ನಾನು ಬಸ್ ಹತ್ತುವಾಗಲೂ ಅಷ್ಟೇ ಪಾಪು ಇಳಿಸ್ಕೊಳ್ಳೋರಿದ್ರು, ಲಗೇಜ್ ಇಳಿಸ್ಕೊಡೋರಿದ್ರು, ಎತ್ಕೊಡೋರಿದ್ರು. ಖುಷಿ ಆಯಿತು. ರಾಯರಿಗೆ ನಾನು ಬೆಳಿಗ್ಗೆನೇ ಹೇಳಿದ್ದೆ, ರಾಯರೇ ನಾನು ಬೇಗ ಹೋಗಿ ತಲುಪಬೇಕು, ನಂಗೆ ಹೆಲ್ಪ್ ಮಾಡಿ ಅಂತ. ರಾಯರು ಹೆಲ್ಪ್ ಮಾಡಿದ್ರು. ಇವಾಗ ನಾನು ರಾ ಕ್ಲಿಪ್ಪಿಂಗ್ ಹಾಕ್ತೀನಿ, ನಮ್ಮನ್ನ ಯಾವ ಥರ ರಿಸೀವ್ ಮಾಡಿದ್ರು ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಅಂತ. ಎಲ್ಲ ಸ್ಲಿಪ್ಪರ್ ಬಿಟ್ಟು ಬಾ. ಈಗ ಬಂದೆ ಆಂಟಿ, ಚೆನ್ನಾಗಿದ್ದೀರಾ? ಸ್ಲಿಪ್ಪರ್ ಬಿಚ್ಚು ಮೊನ್ನೆ ಎತ್ತು. ಹಾಂ ಎತ್ತು ಹಾಕ. ಬಸ್ಸಿಗೆ ಬಂದೆ ಆಂಟಿ, ಎತ್ತು ಮಕಾಲ್. ಹತ್ತು ಮೆಲ್ಲಡಿ ಒಳಗೆ. ಹ್ಞೂ ಪುಟ್ಟಿ ಈಗ ಬಂದು ಇಷ್ಟೊಂದು ಜಾರತೆ. ಹಾಯ್ ಋತ್ವಿ. ಏನು ಹಂಗೆ ನೋಡ್ತಾ ಇದ್ದೀ? ಅಯ್ಯೋ ಹಾಂ ಈಗ ತೋರ್ಸ. ಹಾಯ್ ಹಾಯ್ ಮಯೂರ್ ಹಾಯ್. ಓಲೆ
ಎಲ್ರೂ ಒಂದು ರೌಂಡ್ ಅಲ್ಲಿ ಹಾಲಲ್ಲಿ ಇದ್ದವ್ರನ್ನ ಮಾತಾಡ್ಸಿದ್ಮೇಲೆ ಇಲ್ಲಿ ಈ ಸೈಡು ಇವ್ರದ್ದು ಇನ್ನೊಂದು ಇಳ್ಳಾರು ಅಂತ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲೂ ಕೂಡ ನಾನ್ ವೆಜ್ನ ಮಾಡ್ತಾರೆ. ಬಟ್ ನಾವಿವತ್ತು ಮಾಡ್ತಾ ಇರೋದು ವೆಜ್ಜು. ಸೊ ಇಲ್ಲೇನ ಅಡುಗೆ ಮಾಡ್ತಿದ್ದಾರೆ ನಮ್ಮ ಆಂಟಿ, ನಮ್ಮ ದೊಡ್ಡಮ್ಮ ಮಗಳು, ನಮ್ಮ ಮಮ್ಮಿ, ನನ್ನ ತಂಗಿ, ನಮ್ಮ ಅಕ್ಕ, ಇನ್ನೊಬ್ರು ಅಕ್ಕ, ನಮ್ಮ ಚಿಕ್ಕಮ್ಮ ಎಲ್ಲರೂ ಕೂಡ ಕಿಚನ್ ಮತ್ತು ಅಲ್ಲಿ ಸೇರಿಕೊಂಡು ಅಡುಗೆನ ಮಾಡ್ತಿದ್ದಾರೆ. ನಾವು ಇಲ್ಲಿ ಅರೌಂಡ್ ಒಂದು 50 to 60 ಮೆಂಬರ್ಸಿಗೆ ಅಡುಗೆ ಮಾಡ್ತಿದ್ವಿ. ಸೊ ಎಲ್ಲ ಅಡುಗೆನೂ ಇವ್ರುಗಳೇ ಸೇರ್ಕೊಂಡು ಮಾಡಿದ್ದಾರೆ. ನೆನ್ನೆ ನೈಟೇ ಕುತ್ಕೊಂಡು ಒಬ್ಬಟ್ಟನ್ನ ತಟ್ಟಿದ್ದಾರೆ. ಒಂದು 300-400 ಒಬ್ಬಟ್ಟು ತಟ್ಟು ಮೀನ್ಸ್ ಸ್ವೀಟ್ ಇದ್ದರೆ ತಿನ್ಬೋದಲ್ಲ, ಕೊಡೋರಿಗೆಲ್ಲ ಬೇಕಾಗುತ್ತೆ ಅಂತ. ಸೊ ಅದಾದಮೇಲೆ ಪಲಾವ್ ಮಾಡಿದ್ರು ಊಟಕ್ಕೆ ಅಂತ. ಅದನ್ನೇ ತಿಂಡಿಗೂ ಕೂಡ ಎಲ್ರಿಗೂ ಮಾಡಿಬಿಟ್ಟಿದ್ರು. ಸೊ ನಾನು ಬಂದು ತಿಂಡಿನ ಮುಗಿಸ್ಕೊಂಡು ಸ್ವಲ್ಪ ನನಗೂ ಕೆಲಸ ಹೇಳಿದ್ರು. ಸ್ವಲ್ಪ ರೆಸ್ಟ್ ಆದಮೇಲೆ ಕುತ್ಕೊಂಡು ಸೊ ತಟ್ಟೆಗೆ ಹೂವೆಲ್ಲ ಜೋಡಿಸು, ಎಲೆ ಎಲ್ಲ ಜೋಡಿಸು ಅಂತ. ಸೊ ಅದನ್ನು ಮಾಡ್ತಾ ಇದ್ವಿ. ಸೊ ಈ ಕಡೆ ನನ್ನ ತಂಗಿಗೆ ವಿಡಿಯೋ ಮಾಡೋಕ್ಕೆ ಕೊಟ್ಟಿದ್ದೆ. ಸೊ ಅವಳೆಲ್ಲರೂ ಏನೇನು ಮಾಡ್ತಿದ್ದಾರೆ ಅಂತ ಒಂದು ಕಡೆಯಿಂದ ಕ್ಲಿಪ್ಪಿಂಗ್ನ ತೋರಿಸ್ಕೊಂಬಂದಿದ್ದಾಳೆ. ಸೊ ಇವಳು ನನ್ನ ತಂಗಿ ಮಗಳು ಋತ್ವಿ ಅಂತ. ಸೊ ಎಲ್ಲರೂ ಕೂಡ ಅವ್ರವ್ರದ್ದೇ ಬ್ಯುಸಿ ಆಗಿದ್ದರು. ಸೊ ಆಲ್ರೆಡಿ ಹೊರಟಿದ್ದಾರೆ ಅಂತ ಹೇಳಿದ್ಮೇಲೆ ಎಲ್ಲರೂ ಕೂಡ ರೆಡಿ ಆಗ್ತಾಯಿದ್ರು. ಸೊ ನನಗೆ ಇಲ್ಲಿ ಹೂ ಮತ್ತು ಅರಿಶಿನ ಕುಂಕುಮ ಎಲ್ಲ ಜೋಡ್ಸೋಕ್ಕೆ ಕೊಟ್ಟಿದ್ರಲ್ಲ, ನಾನು ಆ ಕೆಲಸ ಮಾಡ್ತಾಯಿದ್ದೆ. ಈಚೆ ನನ್ನ ತಂಗಿ ಒರೆಸ್ತಾ ಇದ್ಲು. ಸೊ ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಬ್ಯುಸಿ ಇದ್ದರು. ಸೊ ಅವ್ರು ಬರೋ ಅರ್ಧ ಗಂಟೆ ಮುಂಚೆನೇ ಅಡುಗೆನ ರೆಡಿ ಮಾಡಿ ಇಟ್ಬಿಟ್ಟಿದ್ರು. ನಮ್ಮ ಅಕ್ಕ ಹೇಳ್ತಾ ಇದ್ಲು 5 ಗಂಟೆಗೆ ಎದ್ದು ಎಲ್ಲ ಕೆಲಸನೂ ಮಾಡ್ತಿದ್ರಂತೆ. ಸೊ ನನಗೆ ಒಂದು ಚಿಕ್ಕ ಜವಾಬ್ದಾರಿ ಕೊಟ್ಟಿದ್ರು, ಅದನ್ನ ಮುಗಿಸ್ಬಿಟ್ಟು ಸೊ ಅವರೆಲ್ಲ ಬಂದರು, ರಿಸೀವ್ ಮಾಡ್ಕೊಂಡ್ವಿ. ಸೊ ಮನ್ನೋಡ ಶಾಸ್ತ್ರ ನಿಮ್ಮ ಕಡೆನೂ ಮಾಡ್ತಾರಾ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ನಮ್ಮ ಸೈಡು ಮ್ಯಾಂಡೇಟರಿ ಮಾಡೇ ಮಾಡ್ತಾರೆ. ಸೊ ನಮ್ಮ ಮದುವೆಲೂ ಕೂಡ ಮಾಡಿದರು. ಸೊ ನಮ್ಮದು ತುಂಬ ಗ್ರ್ಯಾಂಡಾಗಿ ಮಾಡಿದರು ಮನ್ನೋಡ ಶಾಸ್ತ್ರನೇ. ನಮ್ಮಪ್ಪ ನಾವು ಬೇಡ ಮನ್ನೋಡ ಶಾಸ್ತ್ರ ಅವೆಲ್ಲ ಏನು ಬೇಡ, ನಮ್ಮ ಸೈಡ್ ಈ ಸೈಡ್ ಆಲ್ಮೋಸ್ಟ್ ನಿಲ್ಲಿಸೇ ಬಿಟ್ಟಿದ್ದಾರೆ ನಮ್ಮ ಮಮ್ಮಿ ಮನೆ ಕಡೆ. ಬಟ್ ನಮ್ಮ ಅಪ್ಪನ ಮನೆ ಕಡೆ ಮಾಡೇ ಮಾಡ್ತಾರಂತೆ. ಮಾಡದೇ ಇರೋಕ್ಕಾಗುತ್ತಾ, ಮಾಡಬೇಕು, ಮೊದಲನೇ ಶಾಸ್ತ್ರ ಮಾಡಬೇಕು ಅಂತ ಅಪ್ಪ ಬಿಡ್ದಂಗೆ ಹೇಳಿ ಇಲ್ಲಿಂದ ನಾವು ಒಂದು 100 ಜನನೇ ಕರ್ಕೊಂಡೋಗಿದ್ವಿ. ಸೊ ಎಲ್ರಿಗೂ ಒಂದು 400 ಜನಕ್ಕೆ ಅಡುಗೆ ಮಾಡಿಸಿ ತುಂಬ ಗ್ರ್ಯಾಂಡಾಗಿ ಮಾಡಿದರು. ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ. ನಾನು ಬಂದು ತಿಂಡಿ ಮಾಡಿ ಎಲ್ಲ ಕೂಡ ನಡೀತಾ ಇದೆ. ಇವಾಗ ಬರ್ತಾರೆ, ತೋರಿಸ್ತೀನಿ. ಸೊ ಬಂದು ಸುಮ್ಮನೆ ಮನ್ನೋಡ ಶಾಸ್ತ್ರ ಅಂದರೆ ಸುಮ್ಮನೆ ಗಂಡನ ಮನೆ ತೋರ್ಸೋಕ್ಕೆ ಹೆಣ್ಣಿನ ಕಡೆಯವರಿಗೆ ಕರ್ಕೊಂಬರೋದು, ಅದನ್ನೇ ಮನ್ನೋಡ ಶಾಸ್ತ್ರ ಅಂತಾರೆ. ಸೊ ಬಂದು ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ, ನಾವು ಯಾವತ್ತು ಎಂಗೇಜ್ಮೆಂಟ್ ದಿನ ಅವ್ರ ಮನೇಲಿ ದೀಪ ಹಚ್ಚಿರ್ತೀವಿ. ಅವ್ರು ಇವತ್ತು ನಮ್ಮ ಮನೇಲಿ ದೀಪ ಹಚ್ಚಿ ದೀಪಕ್ಕೆ ಒಂದು 5 ರೂಪೀಸ್ ಕಾಯಿನ್ ಹಾಕಿ ಪೂಜೆ ಮಾಡಿ ಊಟ ಮಾಡ್ಕೊಂಡು ಹೋಗ್ತಾರೆ. ಇಷ್ಟೇ, ಇದೇ ಮನ್ನೋಡ ಶಾಸ್ತ್ರ. ಸೊ ಬರ್ತಾರೆ. ಸೊ ಬಂದಮೇಲೆ ತೋರಿಸ್ತೀನಿ ಎಲ್ಲ ಯಾವ್ಯಾವ ಥರ ಮಾಡ್ತಾರೆ ಅಂತ. ಸ್ಟೇ ಟ್ಯೂನ್. ಸೊ ಗೈಸ್, ನಮ್ಮ ಮಮ್ಮಿ ಬಿಟ್ಟಿರೋದು ಗೈಸ್. ಇವಾಗ ಬನ್ರಮ್ಮ, ಬನ್ನಿ ಈ ಕಡೆನೇ ಬಿಡಿ ಅಮ್ಮ, ಅಲ್ಲೇ ಯಾಕೆ? ಹೌದಾ, ಇವಾಗ ಬನ್ರಾ? ಬನ್ನಿ, ನಡೀರಿ ಅಮ್ಮ ಒಳ್ಳೆ. ನಡೀರಿ. ಇವಾಗ ಬಂದಪ್ಪ, ಇವಾಗ ಬಂದಕ್ಕ. ಎಲ್ಲರೂ ಬಂದರು. ಯೂಶ್ವಲಿ ಗಂಡಸರು ಕೂಡ ಬರ್ತಾರೆ. ಇವ್ರ ಕಡೆ ಬರೀ ಹೆಂಗಸ್ರು ಅಷ್ಟೇ ಬಂದಿದ್ದರು. ನಮ್ಮ ಕಡೆ ನನ್ನ ಮದುವೆನಲ್ಲಿ ಗಂಡಸರು ಹೆಂಗಸರು ಎಲ್ಲ ಹೋಗಿದ್ದರು. ಸೊ ಇವ್ರು ಬಂದು ಕೂತ್ಮೇಲೆ ಜ್ಯೂಸ್ ಎಲ್ಲ ಕೊಟ್ವಿ, ಮತ್ತು ಅರಿಶಿನ ಕುಂಕುಮ ಎಲ್ಲನೂ ಕೊಟ್ವಿ, ಮತ್ತು ಎಲ್ಲ ಅಡಿಕೆ ಎಲ್ಲನೂ ಕೊಟ್ಟು ಅವ್ರನ್ನ ಚೆನ್ನಾಗಿ ಬಂದ್ರ ಅಂತೆಲ್ಲ ಮಾತಾಡಿಸಿ ಕೂರಿಸಿದ್ವಿ. ಸೊ ಇವಾಗ ಇವರು ಏನು ಅರಿಶಿನ ಕುಂಕುಮ ಮೊದಲಿಗೆ ತೊಗೊತಿದ್ದಾರೆ, ಇವರು ಪೂಜೆನ ಮಾಡೋಕ್ಕೆ ಅಂದ್ಬಿಟ್ಟು ನಮ್ಮ ಮನೆ ನೀರಲ್ಲಿ ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಿ ಮತ್ತು ಹೊಸ್ಲಿಗೆ ಪೂಜೆ ಮಾಡಿ ಎಲ್ಲ ಮಾಡಿದ್ರು. ಸೊ ತುಂಬಾ ಚೆನ್ನಾಗಿತ್ತು. ನಾನು ಕ್ಲಿಪ್ಪಿಂಗ್ನ ಹಾಕ್ತೀನಿ, ಎಂಜಾಯ್ ಮಾಡಿ.
ಸೊ ಅವ್ರದ್ದು ಪೂಜೆ ಎಲ್ಲ ಆದಮೇಲೆ ಊಟಕ್ಕೆ ಕೂರಿಸಿದ್ವಿ. ಸೊ ಅವರು ಕೂಡ ಬರುವಾಗ ಎಲೆ ಅಡಿಕೆ ತೊಗೊಂಡು, ಹಣ್ಣು ತೊಗೊಂಡು, ಅವ್ರೇನು ಸ್ವೀಟ್ ಮಾಡಿದ್ರು ಸ್ವೀಟ್ನ ತೊಗೊಂಡು ಬಂದಿದ್ದರು. ಸೊ ನಮ್ಮ ಸೈಡ್ ಇದೇ ಥರ ಇರುತ್ತೆ. ಗಂಡಿಂದ ಹೆಣ್ಣಿನ ಮನೆಗೆ, ಹೆಣ್ಣಿಂದ ಗಂಡನ ಮನೆಗೆ ತಿಂಡಿಗಳನ್ನ ಮಾಡಿ ಬರೀ ಕೈಲಿ ಕಳಿಸ್ಬಾರ್ದು ಅಂತ ಕಳಿಸ್ತಾರೆ. ಸೊ ಇವರು ಅಷ್ಟೇ ಊಟ ಎಲ್ಲ ಆದಮೇಲೆ ಹುಡುಗಿಗೆ ಊಟ ಕೊಡಬೇಕು ಅಂತ ಹೇಳ್ಬಿಟ್ಟು ಇವ್ರು ಏನೇನು ಐಟಮ್ಸ್ ಎಲ್ಲ ಮಾಡಿದ್ರು ಎಲ್ಲನೂ ಕೂಡ ಪ್ಯಾಕ್ ಮಾಡಿ ಕೊಟ್ವಿ ನಾವು. ಸೊ ಇವಾಗ ಊಟಕ್ಕೆ ಹಾಕಿದ್ವಿ. ಊಟಕ್ಕೆ ನಾವು ಒಬ್ಬಟ್ಟು, ಪಲಾವು, ಸೊ ಹಾಗೆ ಬಜ್ಜಿ, 2 ಥರ ಪಲ್ಯ, ಅನ್ನ, ಸಾಂಬಾರು, ಹಪ್ಪಳ ಎಲ್ಲ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿ. ನಮ್ಮ ಆಂಟಿ ಹೇಳ್ತಾಯಿದ್ರು ಊಟ ಚೆನ್ನಾಗಿದೆಯಾ ಅಂತ ಕೇಳಿದ್ರು. ನಾನಂದೆ, ಆಂಟಿ ಯಾವ ಭಟ್ರಿಗೂ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ ಅಂತ. ಅಷ್ಟು ಚೆನ್ನಾಗಿತ್ತು ಫುಡ್ಡು. ಸೊ ಅದಾದಮೇಲೆ ಅವ್ರನ್ನೆಲ್ರೂ ಮಾತಾಡಿಸಿ ಕಳಿಸ್ಕೊಡ್ತಾ ಇದ್ದೀವಿ. ಸೊ ಹುಡುಗಿಗೆ ನಾವೇನು ಊಟ ತುಂಬಿದ್ವಿ ಆ ಬ್ಯಾಗ್ನು ಕೊಟ್ಟು ಅವ್ರನ್ನೆಲ್ಲ ಹೋಗಿ ಬರ್ತೀರಾ ಹಂಗೆ ಹಿಂಗೆ ಅಂತ. ಅವರೆಲ್ಲ ನಮ್ಮನ್ನ ಕರೆದು ಮದುವೆಗೆ ಬನ್ನಿ ಅಂತ ಹೇಳಿ ಅವರು ಹೋಗ್ತಾರೆ. ನಮ್ಮ ಸೈಡು ಒಂದು ಸಂಪ್ರದಾಯ ಮಾಡ್ತಾರೆ. ಏನಪ್ಪ ಅಂದರೆ, ಹುಡುಗಿ ಕಡೆಯವರು, ಈಗ ನಮ್ಮ ಸೈಡ್ ಹುಡುಗನ ಮನೆ ಕಡೆ ಹುಡುಗಿ ಕಡೆಯವ್ರು ಬಂದು ಇನ್ವಿಟೇಷನ್ ಕಾರ್ಡ್ನ ಕೊಟ್ಟು ಎಲ್ರೂ ಕರೀತಾರೆ. ಅಂದರೆ ಈಗ ನಮ್ಮ ಚಿಕ್ಕಮ್ಮ ಇದ್ದಾರಲ್ವಾ, ನಮ್ಮ ಚಿಕ್ಕಮ್ಮ ಅವ್ರ ಅಕ್ಕ, ತಂಗಿ, ಅವ್ರ ಅಣ್ಣಂದಿರು, ಅವ್ರಿಗೆ ಬೇಕಿರೋ ಸ್ವಂತ ರಿಲೇಟಿವ್ಸ್ಗೆಲ್ರಿಗೂ ಅವರು ಇನ್ವಿಟೇಷನ್ ಕಾರ್ಡ್ನ ಕೊಟ್ಟು ಕರೀತಾರೆ. ಇವರು ಅಷ್ಟೇ ಅವ್ರ ಮನೆಗೆ ಹೋಗಿ ಅವ್ರಿಗೆ ಬೇಕಿದ್ದವರಿಗೆ, ಅವರ ಸ್ವಂತದವರಿಗೆ, ಅಂದರೆ ಅವ್ರ ಚಿಕ್ಕಪ್ಪ, ದೊಡ್ಡಮ್ಮ, ಚಿಕ್ಕಮ್ಮ ಅವರೆಲ್ರಿಗೂ ಕೂಡ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಕರೀತಾರೆ. ಇದು ನಮ್ಮ ಕಡೆ ಇರೋ ಸಂಪ್ರದಾಯ. ಕೆಲವೊಂದು ಕಡೆ ಇದನ್ನ ಫಾಲೋ ಮಾಡೋದಿಲ್ಲ. ಸೊ ಇದನ್ನು ನಮ್ಮ ಗಂಡನ ಮನೆಯಲ್ಲೇ ಫಾಲೋ ಮಾಡಲಿಲ್ಲ. ಅಂದರೆ ನಾವು ಹೋಗಿ ಕೊಡಲಿಲ್ಲ ಅವರಿಗೆ. ಅವರು ನಮ್ಮ ಸೈಡ್ ಆ ಥರ ಏನು ಸಂಪ್ರದಾಯ ಅಲ್ಲ, ನಮ್ಮ ಕಡೆಯವ್ರಿಗೆ ನಾವು ಕರಿತೀವಿ, ನಿಮ್ಮ ಕಡೆಯವ್ರಿಗೆ ನೀವು ಕರೀರಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಆ ಥರ ಮಾಡಿದ್ವಿ. ಸೊ ನಾವೆಲ್ಲ ಇಲ್ಲಿ ಬ್ಯುಸಿಯಾಗಿದ್ದರೆ ಇವರು ನಮ್ಮ ಮೈಯು ಮತ್ತು ಪನ್ನು ಸೇರಿಕೊಂಡು ಇರೋ ಬರೋ ಲಿಪ್ಸ್ಟಿಕ್ ಎಲ್ಲ ಚೆಲ್ಲಿ ಅದನ್ನೆಲ್ಲ ಮುಖಕ್ಕೆಲ್ಲ ಮೆತ್ಕೊಂಡು ತುಂಬ ಕತೆ ಮಾಡಿದರು. ಸೊ ಅದನ್ನೇ ತೋರಿಸ್ತಾ ಇದ್ದೀನಿ, ನೋಡು ಕತೆ ಹೆಂಗೆ ಮಾಡ್ಕೊಂಡಿದ್ದಾನೆ ಅಂತ. ಸೊ ಅದಾದಮೇಲೆ ಊಟ ಮಾಡಿಕೊಂಡು ನಾವು ಊಟ ಮುಗಿಸಿ ಮನೆಗೆ ಬಂದ್ವಿ. ಏನಕ್ಕೆ ಅಂತಂದರೆ ಮತ್ತೆ ನಂಗೆ ನಾಳೆ ಎಲ್ಲ ಪ್ರೋಗ್ರಾಮ್ಸ್ ಇತ್ತು, ಅಲ್ಲೇ ಇದ್ರೆ ಆಗಲ್ಲ ಅಂತ ಇವರೆಲ್ಲ ಬ್ರೈಡ್ ಟು ಬಿ ಮಾಡೋಕ್ಕೆ ಅಂತ ಹುಡುಗಿನ ಕರ್ಕೊಂಡು ಇವರು ಹುಡುಗಿ ಬೇರೆ ಕಡೆ ಹೋಗ್ತಾಯಿದ್ರು ಸೆಲೆಬ್ರೇಟ್ ಮಾಡೋಣ ಅಂತ. ಸೊ ಹಾಗಾಗಿ ನಾವು ಮನೆಗೆ ಬಂದ್ವಿ. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಮ್ಮ ಮನೆಗೆ ಬಂದ್ವಿ. ಸೊ ಅವ್ರು ಬಂದು ಊಟ ಮಾಡ್ಕೊಂಡೆಲ್ಲ ಹೋದರು. ನನ್ನ ತಮ್ಮ ಇವಾಗ ಕಾರಲ್ಲಿ ಡ್ರಾಪ್ ಮಾಡ್ದ. ಸೊ ನಾನು ನಮ್ಮ ಅಕ್ಕ ಇಬ್ಬರು ಬಂದ್ವಿ. ಅಣ್ಣ ಹೋಗಿದ್ದಾನೆ, ಮಮ್ಮಿ ಕರ್ಕೊಂಬರ್ತಾನೆ. ಸೊ ಅಷ್ಟೇ ಬಂದ್ವಿ ಮನೆಗೆ. ತುಂಬ ಚೆನ್ನಾಗಿತ್ತು ಡೇ. ತುಂಬ ಮಿಸ್ ಮಾಡ್ಕೋತಿದ್ದೆ. ಫ್ಯಾಮಿಲಿ ಗ್ಯಾದರಿಂಗ್ ಅನಿಸುತ್ತೆ. ಏನಾರು ನಾನು ಇವತ್ತು ಬಂದಿಲ್ಲ ಅಂದಿದ್ರೆ. ನಮ್ಮ ದೊಡ್ಡಮ್ಮ ಮಕ್ಕಳು, ದೊಡ್ಡಮ್ಮಂದಿರು ಎಲ್ಲರೂ ಬಂದಿದ್ದರು. ಸೊ ಒಂಥರ ಫ್ಯಾಮಿಲಿ ಟೈಮ್ ಥರನೇ ಆಯಿತು. ಸೊ ಇನ್ನೂ ನಡೀತಾ ಇರುತ್ತೆ. ಇನ್ನು ಮದುವೆ ಆದಮೇಲೂ ಎಲ್ಲ ಕಳಿಸೋದು, ಕರೆಯೋದು, ಅದು ಇದು ಎಲ್ಲ ನಡೀತಾ ಇರುತ್ತೆ. ಸೊ ಚೆನ್ನಾಗಿರುತ್ತೆ, ಅದೊಂದು ಫೇಸೇ ಚೆಂದ. ಮದುವೆ ಅಂದ್ರೇ ಏನೋ ಒಂಥರ ಸಡಗರ, ಸಂಭ್ರಮ. ಸೊ ಅದು ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಸೊ ಅದೇ ಡಿಸ್ಕಷನ್ನು ಅಲ್ಲಿ ನೆಂಟರು ಕೂತಿದ್ದಾರೆ. ನಮ್ಮ ಮನೇಲಿ ಏನಂದರೆ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ.
ಎಲ್ರಿಗೂ ಇಬ್ಬಿಬ್ರು ಹೆಣ್ಮಕ್ಳು ನಮ್ಮ ಮನೇಲಿ ನಾನು ನಮ್ಮ ಅಕ್ಕ ನನ್ನ ತಂಗಿದ್ದಿರು ಇಬ್ಬಿಬ್ರು ಎಲ್ಲ ಕುತ್ಕೊಂಡು ಅವ್ರಿಗೆ ಹೇಳಿದ್ರ ಮೆಹಂದಿ ಯಾಕೆ ಹಾಕ್ಸ್ಕೊಳ್ಳೋದು ಮೇಕಪ್ ಯಾರಿಗೆ ಹೇಳಿದ್ದೀರಾ ಅದು ಇದು ಅಂತ ಇದ್ದೇ ಡಿಸ್ಕಷನ್ನು. ನಮ್ಮ ಮಮ್ಮಿ ಬೈಯೋರು, ಅವ್ರು ಅಲ್ಲೇ ಕೂತಿದ್ದಾರೆ, ಯಾಕೆಷ್ಟು ಮಾತಾಡ್ತಿದ್ದೀರಾ ಅಂತ ಅಷ್ಟು ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೀನು ಯಾವ ಸ್ಯಾರಿ ಹಾಕೋತಿದ್ಯಾ, ನಿಂದು ಯಾವ ಬ್ಲೌಸು, ಏನು ಎತ್ತ ಅಂತ ಇದೇ ಡಿಸ್ಕಷನ್ ನಡೀತಾ ಇತ್ತು ಬರೋವರೆಗೂ ಕೂಡ. ಸೊ ನೋಡಬೇಕು, ಅವತ್ತು ತೋರಿಸ್ತೀನಿ ಎಲ್ಲ ಹೆಂಗೆ ರೆಡಿ ಆಗ್ತಾರೆ ಅಂತ. ಸೊ ನಾನು ಇದು ಹಾಕೋತೀನಿ, ಅವ್ರಿಗೆ ಹೇಳಿದ್ದೀನಿ ಮೇಕಪ್ಪಿಗೆ, ಇವ್ರಿಗೆ ಹೇಳಿದ್ದೀನಿ ಮೆಹಂದಿ ಹಾಕ್ಸ್ಕೊತೀನಿ, ಅದು ಇದು ಅಂತ ಇಷ್ಟು ಡಿಸ್ಕಷನ್ ಮಾಡ್ತಾಯಿದ್ವಿ ಅಂದರೆ ಮುಗಿತಾನೆ ಇಲ್ಲ ನಮ್ಮದು ಡಿಸ್ಕಷನ್ನು. ಸೊ ನಾಳೆ ನಾನು ಮಂಡ್ಯಗೆ ಹೋಗಬೇಕು, ಮತ್ತು ನನ್ನ ಗಂಡನ ಮನೆ ಸಾಮ್ಕಳಿಗೆ ಹೋಗಬೇಕು. ಸೊ ಹೋಗಬೇಕು, ಹೆಂಗೆ ಗೊತ್ತಿಲ್ಲ ನಾಳೆ ಏನೇನು ಪ್ಲ್ಯಾನ್ ಮಾಡ್ತೀನಿ ಅಂತ. ಸೊ ಒಟ್ಟಲ್ಲಂತೂ ನಾನು ಗುರುವಾರವರೆಗೂ ಬ್ಯುಸಿನೇ. ಸೊ ಅಷ್ಟೇ. ಹೋಪ್ ನಿಮಗೆ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನನ್ನ ಜೊತೆ ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ನೋಡಿ ಅಂತ ಅಂದ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಸೊ ಯಾರೆಲ್ಲ ಎಂಡ್ವರೆಗೂ ಪೇಷನ್ಸಿಂದ ವೀಡಿಯೋ ನೋಡಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಬಾಯ್. ಈ ನನ್ನ ಪುಟ್ಟ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇನ್ಮೇಲೆ ಬರೋ ವ್ಲಾಗ್ಸ್ ಎಲ್ಲ ಮದುವೆ ಸೀರೀಸೇ ಆಗಿರುತ್ತೆ. ಹೋಪ್ ಯು ಎಂಜಾಯ್ ಅಂತ ಭಾವಿಸ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ.